ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬೇಸತ್ತು ಮಹಿಳೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಿರಿಜಾಜಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಕ್ರಿಮಿನಾಶಕ ಸೇವಿಸಿ 48 ವರ್ಷದ ಸುಶೀಲಾ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಫಾರ್ಚೂನ್ ಮೈಕ್ರೋ ಫೈನಾನ್ಸ್ ಅಲ್ಲಿ ಸುಶೀಲಾ ಸಾಲ ಪಡೆದಿದ್ರು. ಈ ವಾರ ಸಾಲ ಪಾವತಿಯಲ್ಲಿ ಮಹಿಳೆ ವಿಳಂಬ ಮಾಡಿದ್ರು. ಹೀಗಾಗಿ ಮನೆ ಬಳಿ ಬಂದು ಫೈನಾನ್ಸ್ ಸಿಬ್ಬಂದಿ ಗಲಾಟೆಯನ್ನ ಮಾಡಿದ್ರು. ಇದರಿಂದ ಮನನೊಂದು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಬೀದರ್ನಲ್ಲಿ 2.5 ವರ್ಷ ಕಳೆದರೂ ಕಾರಂಜಾದ ಸಂತ್ರಸ್ತರಿಗೆ ಪರಿಹಾರ ಸಿಗದ ಹಿನ್ನೆಲೆ ಸಂತ್ರಸ್ತರು ಸಾಮೂಹಿಕ ಆತ್ಮಹತ್ಯೆಯ ಎಚ್ಚರಿಕೆಯನ್ನು ನೀಡಿದ್ದಾರೆ. ಪರಿಹಾರಕ್ಕಾಗಿ 2.5 ವರ್ಷದಿಂದ ರೈತರು ಅಹೋರಾತ್ರಿ ಧರಣಿಯನ್ನು ನಡೆಸಿದ್ದಾರೆ. ರೈತರ ಧರಣಿಗೆ ಜಿಲ್ಲಾಡಳಿತ ಸೊಪ್ಪು ಹಾಕದ ಹಿನ್ನೆಲೆ 15 ದಿನದೊಳಗೆ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಸಂತ್ರಸ್ತರು ಪತ್ರ ಬರೆದಿದ್ದಾರೆ. ಒಂದು ವೇಳೆ ಪರಿಹಾರವನ್ನು ನೀಡದೇ ಇದ್ರೆ ಸಾಮೂಹಿಕ ಆತ್ಮಹತ್ಯೆ ಎಚ್ಚರಿಕೆ ನೀಡಿದ್ದಾರೆ. ಕಾರಂಜಾ ಸಂತ್ರಸ್ತರು ಬೀದರ್ ಡಿಸಿ ಎಸ್ಪಿಗೆ ಡೆಡ್ಲೈನ್ ಅನ್ನು ನೀಡಿದ್ದಾರೆ. ಕಾರಂಜಾ ಜಲಾಶಯಕ್ಕಾಗಿ 15,000 ಎಕರೆ ಭೂಮಿಯನ್ನ ರೈತರು ಕಳೆದುಕೊಂಡಿದ್ದಾರೆ. ನಾವು 2.5 ವರ್ಷ ಆಯ್ತು ನಾವಿಂದ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದೀವಿ. ಎಲ್ಲರೂ ಬಂದು ಹೋಗಿದಾರ, ಮುಖ್ಯಮಂತ್ರಿ ಎಲ್ಲರೂ ಹೇಳಿದಾರ, ಭರವಸೆ ಕೊಟ್ಟಿದಾರ. ಆದ್ರೆ ನಮ್ಮ ಬೇಡಿಕೆ ಈಡೇರಿಸಿಲ್ಲ. ನಮ್ಗೆ ಎಲ್ಲರಿಗೂ ಸಮಾನಾಂತರ ಪರಿಹಾರ ಕೊಡಿ. ಏನು 3,000 4,000 ಇಂದ 5,000 ಏನು 6,000 ಏನು ಕೊಟ್ಟಿರಿ. ಈಗ 88,000 ಜಜ್ಮೆಂಟ್ ಆಗ್ಯದ. ನಮ್ಮ ಕೊಡೋದೇ ದುಡ್ಡು ಕೊಡಬೇಡಿ ನಮಗೆ ಅಂದ. ಯಾಕಂದ್ರೆ ಎಷ್ಟು ದುಡ್ಡು ಕೊಡಬೇಕಿತ್ತು ಅದ್ರ ಕೊಡ್ಲಕ್ಕಂದ್ರೆ ನಿಮ್ಗೆ ಯಾಕೆ ಅಯೋಗ್ಯತೆ ಇಲ್ಲ. ಎಲ್ಲರೂ ಸಮಾನಾಂತರ ಭೂಮಿ ಅದ, ಸಮಾನಾಂತರ ಭೂಮಿಗೆ ಸಮಾನಾಂತರ ಬೆಲೆ ಕೊಡಬೇಕಲ್ಲ. ರೈತರ ದೇಶದ ಬೆನ್ನೆಲುಬು ಅಂತೀರಿ. ಎಲ್ಲಿ ದೇಶದ ಬೆನ್ನೆಲುಬು? ಇವತ್ತು ಬೀದರ್ ಜಿಲ್ಲೆಗೆ ಜೀವನಾಡಿ ಕಾರಂಜಿ ಅಂತ ಹೇಳ್ತೀರಿ. ಕಾರಂಜಿ ಅಂದ್ರೆ ಭೂಮಿ ಕಳ್ಕೊಂಡವ್ರಿಗೆ ಅಂದ ಇವ್ರಿಗೇನು ಮರ್ಯಾದೆ ಇಲ್ಲ. ವಿಶ್ವ ಒಕ್ಕಲಿಗ ಸಂಸ್ಥಾನದ ಸ್ವಾಮೀಜಿಗೆ ಸಂಕಷ್ಟ ಎದುರಾಗಿದೆ. ಮುಸ್ಲಿಂ ಮತಗಳ ಬಗ್ಗೆ ಚಂದ್ರಶೇಖರ ಸ್ವಾಮೀಜಿ ವಿವಾದಿತ ಹೇಳಿಕೆ ಪ್ರಕರಣ ಸಂಬಂಧ ಬೆಂಗಳೂರಿನ ಉಪ್ಪಾರಪೇಟೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ದೂರುದಾರನಿಂದ ಪೊಲೀಸರು ಕ್ಲಿಪ್ ಪಡೆದಿದ್ದಾರೆ. ಕ್ಲಿಪ್ನಲ್ಲಿ ಸ್ವಾಮೀಜಿ ಹೇಳಿಕೆ ಬಗ್ಗೆ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಶ್ರೀಗಳನ್ನ ಬಂಧಿಸಿ ವಿಚಾರಣೆ ನಡೆಸುವ ಸಾಧ್ಯತೆಗಳಿವೆ. ಮುಸ್ಲಿಮರ ವೋಟಿಂಗ್ ನಿಷೇಧದ ಬಗ್ಗೆ ಶ್ರೀಗಳು ಹೇಳಿಕೆ ನೀಡಿದ್ರು. ಚಂದ್ರಶೇಖರನಾಥ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮತ್ತೊಂದು ಕಡೆ ಮಂಡ್ಯ ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ಪ್ರಕರಣ ಸಂಬಂಧ ಎಫ್ಐಆರ್ಗೂ ಮುನ್ನವೇ ಲೋಕಾಯುಕ್ತ ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ. ಬಾರ್ ಲೈಸೆನ್ಸ್ಗಾಗಿ ಲಂಚಕ್ಕೆ ಅಬಕಾರಿ ಡಿಸಿ ಬೇಡಿಕೆ ಇಟ್ಟ ಪ್ರಕರಣದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿದೆ. ಇದರ ಬೆನ್ನಲ್ಲೇ ದೂರಿನ ವಾಸ್ತವತೆ ಅರಿಯಲು ಲೋಕಾಯುಕ್ತ ಪೊಲೀಸರು ಮುಂದಾಗಿದ್ದಾರೆ. ಅಬಕಾರಿ ಡಿಸಿ ರವಿಶಂಕರ್, ಇನ್ಸ್ಪೆಕ್ಟರ್ ಶಿವಶಂಕರ್ ವಿರುದ್ಧ ದೂರು ದಾಖಲಾಗಿದೆ. ಪ್ರಾಥಮಿಕ ತನಿಖೆ ನಡೆಸಿ ಲೋಕಾಯುಕ್ತ ಡಿಐಜಿಗೆ ವರದಿ ಸಲ್ಲಿಸಲಿದೆ. ಡಿಐಜಿ ಆದೇಶ ನೀಡಿದರೆ ಎಫ್ಐಆರ್ ದಾಖಲಿಸುವುದಕ್ಕೆ ನಿರ್ಧರಿಸಲಾಗಿದೆ. ಮಂಡ್ಯದ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಕೇಸ್ ಸಂಬಂಧ ಸಚಿವ ಚೆಲುವರಾಯಸ್ವಾಮಿಗೂ ಸಂಕಷ್ಟದ ಭೀತಿ ಶುರುವಾಗಿದೆ. ಅಧಿಕಾರಿ ಆಡಿಯೋದಲ್ಲಿ ಸಚಿವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ಹೀಗಾಗಿ ಸಚಿವ ಚೆಲುವರಾಯಸ್ವಾಮಿ ವಿರುದ್ಧ ಜೆಡಿಎಸ್ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಚೆಲುವರಾಯಸ್ವಾಮಿಯೇ ರೇಟ್ ಫಿಕ್ಸ್ ಮಾಡಿದ್ದಾರೆ, ಭ್ರಷ್ಟಾಚಾರದಲ್ಲಿ ಸಚಿವರಿಗೂ ಪಾಲು ಹೋಗ್ತಾ ಇದೆ ಅಂತ ಜೆಡಿಎಸ್ ಆರೋಪ ಮಾಡ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಜೆಡಿಎಸ್ ಪೋಸ್ಟ್ ಮಾಡಿ ಆಕ್ರೋಶ ಹೊರಹಾಕಿದೆ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬೇಸತ್ತು ಮಹಿಳೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಿರಿಜಾಜಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಕ್ರಿಮಿನಾಶಕ ಸೇವಿಸಿ 48 ವರ್ಷದ ಸುಶೀಲಾ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಫಾರ್ಚೂನ್ ಮೈಕ್ರೋ ಫೈನಾನ್ಸ್ ಅಲ್ಲಿ ಸುಶೀಲಾ ಸಾಲ ಪಡೆದಿದ್ರು. ಈ ವಾರ ಸಾಲ ಪಾವತಿಯಲ್ಲಿ ಮಹಿಳೆ ವಿಳಂಬ ಮಾಡಿದ್ರು. ಹೀಗಾಗಿ ಮನೆ ಬಳಿ ಬಂದು ಫೈನಾನ್ಸ್ ಸಿಬ್ಬಂದಿ ಗಲಾಟೆಯನ್ನ ಮಾಡಿದ್ರು. ಇದರಿಂದ ಮನನೊಂದು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಬೀದರ್ನಲ್ಲಿ 2.5 ವರ್ಷ ಕಳೆದರೂ ಕಾರಂಜಾದ ಸಂತ್ರಸ್ತರಿಗೆ ಪರಿಹಾರ ಸಿಗದ ಹಿನ್ನೆಲೆ ಸಂತ್ರಸ್ತರು ಸಾಮೂಹಿಕ ಆತ್ಮಹತ್ಯೆಯ ಎಚ್ಚರಿಕೆಯನ್ನು ನೀಡಿದ್ದಾರೆ. ಪರಿಹಾರಕ್ಕಾಗಿ 2.5 ವರ್ಷದಿಂದ ರೈತರು ಅಹೋರಾತ್ರಿ ಧರಣಿಯನ್ನು ನಡೆಸಿದ್ದಾರೆ. ರೈತರ ಧರಣಿಗೆ ಜಿಲ್ಲಾಡಳಿತ ಸೊಪ್ಪು ಹಾಕದ ಹಿನ್ನೆಲೆ 15 ದಿನದೊಳಗೆ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಸಂತ್ರಸ್ತರು ಪತ್ರ ಬರೆದಿದ್ದಾರೆ. ಒಂದು ವೇಳೆ ಪರಿಹಾರವನ್ನು ನೀಡದೇ ಇದ್ರೆ ಸಾಮೂಹಿಕ ಆತ್ಮಹತ್ಯೆ ಎಚ್ಚರಿಕೆ ನೀಡಿದ್ದಾರೆ. ಕಾರಂಜಾ ಸಂತ್ರಸ್ತರು ಬೀದರ್ ಡಿಸಿ ಎಸ್ಪಿಗೆ ಡೆಡ್ಲೈನ್ ಅನ್ನು ನೀಡಿದ್ದಾರೆ. ಕಾರಂಜಾ ಜಲಾಶಯಕ್ಕಾಗಿ 15,000 ಎಕರೆ ಭೂಮಿಯನ್ನ ರೈತರು ಕಳೆದುಕೊಂಡಿದ್ದಾರೆ. ನಾವು 2.5 ವರ್ಷ ಆಯ್ತು ನಾವಿಂದ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದೀವಿ. ಎಲ್ಲರೂ ಬಂದು ಹೋಗಿದಾರ, ಮುಖ್ಯಮಂತ್ರಿ ಎಲ್ಲರೂ ಹೇಳಿದಾರ, ಭರವಸೆ ಕೊಟ್ಟಿದಾರ. ಆದ್ರೆ ನಮ್ಮ ಬೇಡಿಕೆ ಈಡೇರಿಸಿಲ್ಲ. ನಮ್ಗೆ ಎಲ್ಲರಿಗೂ ಸಮಾನಾಂತರ ಪರಿಹಾರ ಕೊಡಿ. ಏನು 3,000 4,000 ಇಂದ 5,000 ಏನು 6,000 ಏನು ಕೊಟ್ಟಿರಿ. ಈಗ 88,000 ಜಜ್ಮೆಂಟ್ ಆಗ್ಯದ. ನಮ್ಮ ಕೊಡೋದೇ ದುಡ್ಡು ಕೊಡಬೇಡಿ ನಮಗೆ ಅಂದ. ಯಾಕಂದ್ರೆ ಎಷ್ಟು ದುಡ್ಡು ಕೊಡಬೇಕಿತ್ತು ಅದ್ರ ಕೊಡ್ಲಕ್ಕಂದ್ರೆ ನಿಮ್ಗೆ ಯಾಕೆ ಅಯೋಗ್ಯತೆ ಇಲ್ಲ. ಎಲ್ಲರೂ ಸಮಾನಾಂತರ ಭೂಮಿ ಅದ, ಸಮಾನಾಂತರ ಭೂಮಿಗೆ ಸಮಾನಾಂತರ ಬೆಲೆ ಕೊಡಬೇಕಲ್ಲ. ರೈತರ ದೇಶದ ಬೆನ್ನೆಲುಬು ಅಂತೀರಿ. ಎಲ್ಲಿ ದೇಶದ ಬೆನ್ನೆಲುಬು? ಇವತ್ತು ಬೀದರ್ ಜಿಲ್ಲೆಗೆ ಜೀವನಾಡಿ ಕಾರಂಜಿ ಅಂತ ಹೇಳ್ತೀರಿ. ಕಾರಂಜಿ ಅಂದ್ರೆ ಭೂಮಿ ಕಳ್ಕೊಂಡವ್ರಿಗೆ ಅಂದ ಇವ್ರಿಗೇನು ಮರ್ಯಾದೆ ಇಲ್ಲ. ವಿಶ್ವ ಒಕ್ಕಲಿಗ ಸಂಸ್ಥಾನದ ಸ್ವಾಮೀಜಿಗೆ ಸಂಕಷ್ಟ ಎದುರಾಗಿದೆ. ಮುಸ್ಲಿಂ ಮತಗಳ ಬಗ್ಗೆ ಚಂದ್ರಶೇಖರ ಸ್ವಾಮೀಜಿ ವಿವಾದಿತ ಹೇಳಿಕೆ ಪ್ರಕರಣ ಸಂಬಂಧ
ಬೆಂಗಳೂರಿನ ಉಪ್ಪಾರಪೇಟೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ದೂರುದಾರನಿಂದ ಪೊಲೀಸರು ಕ್ಲಿಪ್ ಪಡೆದಿದ್ದಾರೆ. ಕ್ಲಿಪ್ನಲ್ಲಿ ಸ್ವಾಮೀಜಿ ಹೇಳಿಕೆ ಬಗ್ಗೆ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಶ್ರೀಗಳನ್ನ ಬಂಧಿಸಿ ವಿಚಾರಣೆ ನಡೆಸುವ ಸಾಧ್ಯತೆಗಳಿವೆ. ಮುಸ್ಲಿಮರ ವೋಟಿಂಗ್ ನಿಷೇಧದ ಬಗ್ಗೆ ಶ್ರೀಗಳು ಹೇಳಿಕೆ ನೀಡಿದ್ರು. ಚಂದ್ರಶೇಖರನಾಥ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮತ್ತೊಂದು ಕಡೆ ಮಂಡ್ಯ ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ಪ್ರಕರಣದ ಸಂಬಂಧ ಎಫ್ಐಆರ್ಗೂ ಮುನ್ನವೇ ಲೋಕಾಯುಕ್ತ ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ. ಬಾರ್ ಲೈಸೆನ್ಸ್ಗಾಗಿ ಲಂಚಕ್ಕೆ ಅಬಕಾರಿ ಡಿಸಿ ಬೇಡಿಕೆ ಇಟ್ಟ ಪ್ರಕರಣದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿದೆ. ಇದರ ಬೆನ್ನಲ್ಲೇ ದೂರಿನ ವಾಸ್ತವತೆ ಅರಿಯಲು ಲೋಕಾಯುಕ್ತ ಪೊಲೀಸರು ಮುಂದಾಗಿದ್ದಾರೆ. ಅಬಕಾರಿ ಡಿಸಿ ರವಿಶಂಕರ್, ಇನ್ಸ್ಪೆಕ್ಟರ್ ಶಿವಶಂಕರ್ ವಿರುದ್ಧ ದೂರು ದಾಖಲಾಗಿದೆ. ಪ್ರಾಥಮಿಕ ತನಿಖೆ ನಡೆಸಿ ಲೋಕಾಯುಕ್ತ ಡಿಐಜಿಗೆ ವರದಿ ಸಲ್ಲಿಸಲಿದೆ. ಡಿಐಜಿ ಆದೇಶ ನೀಡಿದರೆ ಎಫ್ಐಆರ್ ದಾಖಲಿಸುವುದಕ್ಕೆ ನಿರ್ಧರಿಸಲಾಗಿದೆ. ಮಂಡ್ಯದ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಕೇಸ್ ಸಂಬಂಧ ಸಚಿವ ಚೆಲುವರಾಯಸ್ವಾಮಿಗೂ ಸಂಕಷ್ಟದ ಭೀತಿ ಶುರುವಾಗಿದೆ. ಅಧಿಕಾರಿ ಆಡಿಯೋದಲ್ಲಿ ಸಚಿವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ಹೀಗಾಗಿ ಸಚಿವ ಚೆಲುವರಾಯಸ್ವಾಮಿ ವಿರುದ್ಧ ಜೆಡಿಎಸ್ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಚೆಲುವರಾಯಸ್ವಾಮಿಯೇ ರೇಟ್ ಫಿಕ್ಸ್ ಮಾಡಿದ್ದಾರೆ, ಭ್ರಷ್ಟಾಚಾರದಲ್ಲಿ ಸಚಿವರಿಗೂ ಪಾಲು ಹೋಗ್ತಾ ಇದೆ ಅಂತ ಜೆಡಿಎಸ್ ಆರೋಪ ಮಾಡ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಜೆಡಿಎಸ್ ಪೋಸ್ಟ್ ಮಾಡಿ ಆಕ್ರೋಶ ಹೊರಹಾಕಿದೆ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬೇಸತ್ತು ಮಹಿಳೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಿರಿಜಾಜಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಕ್ರಿಮಿನಾಶಕ ಸೇವಿಸಿ 48 ವರ್ಷದ ಸುಶೀಲಾ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಫಾರ್ಚೂನ್ ಮೈಕ್ರೋ ಫೈನಾನ್ಸ್ ಅಲ್ಲಿ ಸುಶೀಲಾ ಸಾಲ ಪಡೆದಿದ್ರು. ಈ ವಾರ ಸಾಲ ಪಾವತಿಯಲ್ಲಿ ಮಹಿಳೆ ವಿಳಂಬ ಮಾಡಿದ್ರು. ಹೀಗಾಗಿ ಮನೆ ಬಳಿ ಬಂದು ಫೈನಾನ್ಸ್ ಸಿಬ್ಬಂದಿ ಗಲಾಟೆಯನ್ನ ಮಾಡಿದ್ರು. ಇದರಿಂದ ಮನನೊಂದು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಬೀದರ್ನಲ್ಲಿ 2.5 ವರ್ಷ ಕಳೆದರೂ ಕಾರಂಜಾದ ಸಂತ್ರಸ್ತರಿಗೆ ಪರಿಹಾರ ಸಿಗದ ಹಿನ್ನೆಲೆ ಸಂತ್ರಸ್ತರು ಸಾಮೂಹಿಕ ಆತ್ಮಹತ್ಯೆಯ ಎಚ್ಚರಿಕೆಯನ್ನು ನೀಡಿದ್ದಾರೆ. ಪರಿಹಾರಕ್ಕಾಗಿ 2.5 ವರ್ಷದಿಂದ ರೈತರು ಅಹೋರಾತ್ರಿ ಧರಣಿಯನ್ನು ನಡೆಸಿದ್ದಾರೆ. ರೈತರ ಧರಣಿಗೆ ಜಿಲ್ಲಾಡಳಿತ ಸೊಪ್ಪು ಹಾಕದ ಹಿನ್ನೆಲೆ 15 ದಿನದೊಳಗೆ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಸಂತ್ರಸ್ತರು ಪತ್ರ ಬರೆದಿದ್ದಾರೆ. ಒಂದು ವೇಳೆ ಪರಿಹಾರವನ್ನು ನೀಡದೇ ಇದ್ರೆ ಸಾಮೂಹಿಕ ಆತ್ಮಹತ್ಯೆ ಎಚ್ಚರಿಕೆ ನೀಡಿದ್ದಾರೆ. ಕಾರಂಜಾ ಸಂತ್ರಸ್ತರು ಬೀದರ್ ಡಿಸಿ ಎಸ್ಪಿಗೆ ಡೆಡ್ಲೈನ್ ಅನ್ನು ನೀಡಿದ್ದಾರೆ. ಕಾರಂಜಾ ಜಲಾಶಯಕ್ಕಾಗಿ 15,000 ಎಕರೆ ಭೂಮಿಯನ್ನ ರೈತರು ಕಳೆದುಕೊಂಡಿದ್ದಾರೆ. ನಾವು 2.5 ವರ್ಷ ಆಯಿತು ನಾವಿಂದ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದೀವಿ. ಎಲ್ಲರೂ ಬಂದು ಹೋಗಿದ್ದಾರೆ. ಮುಖ್ಯಮಂತ್ರಿ ಎಲ್ಲರೂ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಆದರೆ ನಮ್ಮ ಬೇಡಿಕೆ ಈಡೇರಿಸಿಲ್ಲ. ನಮ್ಗೆ ಎಲ್ಲರಿಗೂ ಸಮಾನಾಂತರ ಪರಿಹಾರ ಕೊಡಿ. ಏನು 3,000, 4,000 ಇಂದ 5,000 ಏನು 6,000 ಏನು ಕೊಟ್ಟಿರಿ. ಈಗ 88,000 ಜಜ್ಮೆಂಟ್ ಆಗ್ಯದ. ನಮ್ಮ ಕೊಡೋದೇ ದುಡ್ಡು ಕೊಡಬೇಡಿ ನಮಗೆ ಅಂದ. ಯಾಕಂದ್ರೆ ಎಷ್ಟು ದುಡ್ಡು ಕೊಡಬೇಕಿತ್ತು ಅದ್ರ ಕೊಡ್ಲಕ್ಕಂದ್ರೆ ನಿಮ್ಗೆ ಯಾಕೆ ಅಯೋಗ್ಯತೆ ಇಲ್ಲ. ಎಲ್ಲರೂ ಸಮಾನಾಂತರ ಭೂಮಿ ಅದ. ಸಮಾನಾಂತರ ಭೂಮಿಗೆ ಸಮಾನಾಂತರ ಬೆಲೆ ಕೊಡಬೇಕಲ್ಲ. ರೈತರು ದೇಶದ ಬೆನ್ನೆಲುಬು ಅಂತೀರಿ. ಎಲ್ಲಿ ದೇಶದ ಬೆನ್ನೆಲುಬು? ಇವತ್ತು ಬೀದರ್ ಜಿಲ್ಲೆಗೆ ಜೀವನಾಡಿ ಕಾರಂಜಿ ಅಂತ ಹೇಳ್ತೀರಿ. ಕಾರಂಜಿ ಅಂದ್ರೆ ಭೂಮಿ ಕಳ್ಕೊಂಡವ್ರಿಗೆ ಅಂದ ಇವ್ರಿಗೇನು ಮರ್ಯಾದೆ ಇಲ್ಲ. ವಿಶ್ವ ಒಕ್ಕಲಿಗ ಸಂಸ್ಥಾನದ ಸ್ವಾಮೀಜಿಗೆ ಸಂಕಷ್ಟ ಎದುರಾಗಿದೆ. ಮುಸ್ಲಿಂ ಮತಗಳ ಬಗ್ಗೆ ಚಂದ್ರಶೇಖರ ಸ್ವಾಮೀಜಿ ವಿವಾದಿತ ಹೇಳಿಕೆ ಪ್ರಕರಣ ಸಂಬಂಧ ಬೆಂಗಳೂರಿನ ಉಪ್ಪಾರಪೇಟೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ದೂರುದಾರನಿಂದ ಪೊಲೀಸರು ಕ್ಲಿಪ್ ಪಡೆದಿದ್ದಾರೆ. ಕ್ಲಿಪ್ನಲ್ಲಿ ಸ್ವಾಮೀಜಿ ಹೇಳಿಕೆ ಬಗ್ಗೆ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಶ್ರೀಗಳನ್ನ ಬಂಧಿಸಿ ವಿಚಾರಣೆ ನಡೆಸುವ ಸಾಧ್ಯತೆಗಳಿವೆ. ಮುಸ್ಲಿಮರ ವೋಟಿಂಗ್ ನಿಷೇಧದ ಬಗ್ಗೆ ಶ್ರೀಗಳು ಹೇಳಿಕೆ ನೀಡಿದ್ರು. ಚಂದ್ರಶೇಖರನಾಥ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮತ್ತೊಂದು ಕಡೆ ಮಂಡ್ಯ ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ಪ್ರಕರಣದ ಸಂಬಂಧ ಎಫ್ಐಆರ್ಗೂ ಮುನ್ನವೇ ಲೋಕಾಯುಕ್ತ ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ. ಬಾರ್ ಲೈಸೆನ್ಸ್ಗಾಗಿ ಲಂಚಕ್ಕೆ ಅಬಕಾರಿ ಡಿಸಿ ಬೇಡಿಕೆ ಇಟ್ಟ ಪ್ರಕರಣದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿದೆ. ಇದರ ಬೆನ್ನಲ್ಲೇ ದೂರಿನ ವಾಸ್ತವತೆ ಅರಿಯಲು ಲೋಕಾಯುಕ್ತ ಪೊಲೀಸರು ಮುಂದಾಗಿದ್ದಾರೆ. ಅಬಕಾರಿ ಡಿಸಿ ರವಿಶಂಕರ್, ಇನ್ಸ್ಪೆಕ್ಟರ್ ಶಿವಶಂಕರ್ ವಿರುದ್ಧ ದೂರು ದಾಖಲಾಗಿದೆ. ಪ್ರಾಥಮಿಕ ತನಿಖೆ ನಡೆಸಿ ಲೋಕಾಯುಕ್ತ ಡಿಐಜಿಗೆ ವರದಿ ಸಲ್ಲಿಸಲಿದೆ. ಡಿಐಜಿ ಆದೇಶ ನೀಡಿದರೆ ಎಫ್ಐಆರ್ ದಾಖಲಿಸುವುದಕ್ಕೆ ನಿರ್ಧರಿಸಲಾಗಿದೆ. ಮಂಡ್ಯದ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಕೇಸ್ ಸಂಬಂಧ ಸಚಿವ ಚೆಲುವರಾಯಸ್ವಾಮಿಗೂ ಸಂಕಷ್ಟದ ಭೀತಿ ಶುರುವಾಗಿದೆ. ಅಧಿಕಾರಿ ಆಡಿಯೋದಲ್ಲಿ ಸಚಿವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ಹೀಗಾಗಿ ಸಚಿವ ಚೆಲುವರಾಯಸ್ವಾಮಿ ವಿರುದ್ಧ ಜೆಡಿಎಸ್ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಚೆಲುವರಾಯಸ್ವಾಮಿಯೇ ರೇಟ್ ಫಿಕ್ಸ್ ಮಾಡಿದ್ದಾರೆ, ಭ್ರಷ್ಟಾಚಾರದಲ್ಲಿ ಸಚಿವರಿಗೂ ಪಾಲು ಹೋಗ್ತಾ ಇದೆ ಅಂತ ಜೆಡಿಎಸ್ ಆರೋಪ ಮಾಡ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಜೆಡಿಎಸ್ ಪೋಸ್ಟ್ ಮಾಡಿ ಆಕ್ರೋಶ ಹೊರಹಾಕಿದೆ.